ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಸುವಾರ್ತೆ ಜಗತ್ತನ್ನು ಉನ್ನತಕ್ಕೆ ನಡೆಸುತ್ತದೆ ಅನ್ನುವುದರಲ್ಲಿ ಅನುಮಾನನೇ ಬೇಡ. ಮತ್ತಾಯ 28ನೇ ಅಧ್ಯಾಯ 18 ಮತ್ತು 19 ನೀವು ನೋಡುವುದಾದರೆ, ಯೇಸು ಬಂದು ಅವರೊಂದಿಗೆ ಮಾತನಾಡಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೋಗಿ ಎಲ್ಲ ಜನಾಂಗಗಳಿಗೆ ಬೋಧಿಸಿ, ತಂದೆಯ, ಮಗನ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಬ್ಯಾಪ್ಟಿಸಮ್ ಮಾಡಿರಿ. ಇಲ್ಲಿ ನಾವು ನೋಡ್ತೇವೆ, ಕರ್ತನು ನಮಗೆ ನೀವು ಎಲ್ಲ ದೇಶಗಳಿಗೆ ಹೋಗಿ ಜನರನ್ನು ಶಿಷ್ಯರನ್ನಾಗಿ ಮಾಡಿ ಎಂಬುದಾಗಿ ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ. ನಾವು ಎಲ್ಲಿಗಾದರೂ ಸರಿ ಹೋಗುವಾಗ ನಾವು ದೇವರ ಮೇಲೆ ಆಧಾರ ಪಟ್ಟುಕೊಳ್ಳಬೇಕಾಗ್ತದೆ. ನಮ್ಮ ಆಧಾರ ಯೇಸು. ನಮ್ಮ ನೆಲೆ ಏನಾಗಿದೆ? ದೇವರು ಎಲ್ಲಿಗೆ ಕರೆದ್ರೂ ಅಲ್ಲಿಗೆ ಹೋಗುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಮತ್ತಾಯ 28ರಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೇವರು ಹೊರಟು ಹೋಗು, ಒಳ್ಳೆಯದನ್ನು ಸಾರು, ಈ ಲೋಕದಲ್ಲಿರ್ತಕ್ಕಂಥ ಒಳ್ಳೆಯದನ್ನು ನೀನು ಸಾರು, ಒಂದು ಹೊಸ ಪ್ರಕಟಣೆ ಬರ್ತದೆ ಅನ್ನುವುದಕ್ಕೆ ಇಲ್ಲಿ ಸಾಕಷ್ಟು ಕಾರಣಗಳಿದ್ದಾವೆ ಪ್ರಿಯರೇ. ನಮ್ಮ ಕರ್ತನು ಪ್ರತಿಯೊಬ್ಬ ಮನುಷ್ಯನ ಮೇಲೆ ಅಧಿಕಾರವನ್ನು ಹೊಂದಿದ್ದಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಯೇಸು ಕ್ರಿಸ್ತನು ನಮಗೊಂದು ಅಧಿಕಾರ ಕೊಟ್ಟಿದ್ದಾನೆ. ಯಾವ ಅಧಿಕಾರ ಅಂತಂದರೆ, ಎಲ್ಲರಿಗಾಗಿ ಪ್ರಾರ್ಥಿಸುವಂಥ ಅಧಿಕಾರ, ಎಲ್ಲರನ್ನ ಪ್ರೀತಿಸುವಂಥ ಅಧಿಕಾರ. ಇದು ಬಹಳ ಮುಖ್ಯ. ದಾನಿಯೇಲನಲ್ಲಿ ನಾವು ನೋಡ್ತೇವೆ, 4ನೇ ಅಧ್ಯಾಯ 35, ಭೂನಿವಾಸಿಗಳೆಲ್ಲರೂ ಏನೂ ಇಲ್ಲದ ಹಾಗೆ ಎಣಿಸಲ್ಪಟ್ಟಿದ್ದಾರೆ. ಆತನು ಪರಲೋಕದ ಸೈನ್ಯದಲ್ಲಿಯೂ ಭೂನಿವಾಸಿಗಳಲ್ಲಿಯೂ ತನ್ನ ಚಿತ್ತದ ಪ್ರಕಾರ ಮಾಡುತ್ತಾನೆ. ಯಾರ ಚಿತ್ತದ ಪ್ರಕಾರ ಮಾಡ್ತಾನೆ? ತನ್ನ ಚಿತ್ತದ ಪ್ರಕಾರ ಮಾಡ್ತಾನೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಹಾಗೆ ಯಾರು ಆತನ ಹಸ್ತವನ್ನು ಹಿಂತೆಗೆಯಲಾರರೋ, ನೀನು ಏನು ಮಾಡುತ್ತಿರುವೆ ಎಂದು ಆತನಿಗೆ ಯಾರು ಕೇಳಲಾರರು. ಪ್ರಿಯರೇ, ಕಲ್ವರಿ ಶಿಲುಬೆ ಮೇಲೆ ದೇವರು ನಮಗಾಗಿ ಪ್ರಾಣವನ್ನು ಕೊಟ್ಟಂಥ ದೇವರು ನಮ್ಮನ್ನು ಗೆಲ್ಲಿಸುವಂಥ ದೇವರಾಗಿದ್ದಾರೆ. ನಮಗಾಗಿ ಯುದ್ಧ ಮಾಡುವಂಥವರಾಗಿದ್ದಾರೆ. ನಮಗಾಗಿ ಆತನ ರಕ್ತದಿಂದ ನಮ್ಮನ್ನು ಉನ್ನತಕ್ಕೆ ನಡೆಸುವವರಾಗಿದ್ದಾರೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ನಾವು ಅದನ್ನು ಯಾವಾಗ ಗ್ರಹಿಸ್ತೀವಿಯೋ ಆಗ ನಿಶ್ಚಯವಾಗಿ ನೀನು ಜಯವನ್ನು ಹೊಂದುತ್ತೀಯ ಅನ್ನುವಂಥದ್ದನ್ನು ಇಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಪ್ರಿಯರೇ. ನಿನ್ನ ಸೋಲಿನಿಂದ ಜಯ. ನೀನು ಯೇಸುವೆ ನನ್ನ ಹೃದಯದೊಳಗೆ ಬಾ, ಯೇಸುವೆ ನನಗೆ ಸಹಾಯ ಮಾಡು, ಯೇಸುವೆ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬುದಾಗಿ ನೆನೆಸೋಣ. ಯೆರೆಮೀಯ 12ನೇ ಅಧ್ಯಾಯ 3ರಲ್ಲಿ ನಾವು ನೋಡ್ತೇವೆ. ಅಲ್ಲಿ ನಮ್ಮ ಹೃದಯದ ಮನೋಭಾವವನ್ನು ಪರೀಕ್ಷಿಸುವುದರ ಕುರಿತು ಅಲ್ಲಿ ದೇವರ ವಾಕ್ಯ ಇದೆ. ಅಲ್ಲಿ ನಾವು ನೋಡ್ತೇವೆ, ಓ ಕರ್ತನೆ, ನೀನು ನನ್ನನ್ನು ತಿಳಿದಿದ್ದಿ, ನನ್ನನ್ನು ನೋಡಿ ನನ್ನ ಹೃದಯವು ನಿನ್ನ ಕಡೆಗೆ ಶೋಧಿಸಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನೇ ಸ್ತೋತ್ರನಪ್ಪ ದೇವರೇ. ಈ ಮುಂಜಾನೆಯ ಸಮಯದಲ್ಲಿ ಯಾರ್ಯಾರು ವಾಕ್ಯಗಳನ್ನು ನೋಡ್ತಾ ಇದ್ದಾರೆ ದೇವರೇ, ಅವರ ಹೃದಯದಲ್ಲಿ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಅವರು ಬೋಧಿಗಂತದ ಕಡೆಗೆ ಹೋಗಿ ನಿಮ್ಮ ಸುವಾರ್ತೆಯನ್ನು ಸಾರುವಂಥ ಮಕ್ಕಳಾಗಿ ನಡೆಸು ಸ್ವಾಮಿ. ಒಂದು ಫಲ ಕೊಡು,
ಆರೋಗ್ಯ ಕೊಡು ಸ್ವಾಮಿ. ದೇವ ಸಹಾಯ ಮಾಡಪ್ಪ, ನಿಮ್ಮ ರಕ್ತ ಚೆಲ್ಲಲು ಪಡಲಿನಯ್ಯ ಏಸಪ್ಪ. ಸಹಾಯ ಮಾಡು ದೇವರೇ, ಸಹಾಯ ಮಾಡು ಸ್ವಾಮಿ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.